ಜಗದ್ಗುರು ಮಹಾಸನ್ನಿಧಿಯವರ ಒಂದು ಸಲ ಜೋರಾಗಿ ಎಲ್ಲರೂ ಜೈಕಾರವನ್ನು ನೀಡೋದ್ರ ಜೊತೆಗೆ ಆ ಜಗದ್ಗುರು ಮಹಾಸನ್ನಿಧಿಯವರ ಶುಭಾಶೀರ್ವಚನ ಸಂದೇಶದಲ್ಲಿ ಶ್ರೀಮದ್ ಜಗದ್ಗುರು पंचाचार्य महाराज की श्री ब्रह्मरांबा माता की साक्षी गणपति महाराज की जगद्गुरु पंडिताराध्य शिवाचार्य महाराज की अक्कमादेवी माता की शिवशरणे हेमरेड्डी मल्लम्मा माता की सांब जय नमः पार्वती शिव हर हर जोराಗಿ ಹೇಳ್ರಿ सांब जय नमः पार्वती शिव हर हर शक्ति विशिष्ट परब्रह्मणे नमः पंडितं पंडिताराध्यं पिंडादिस्थलबोधकं अखंडं दंडवद्वंदे सूर्यमंडलमंडितं सदा स्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯವರನ್ನ ಮನದಲ್ಲಿ ನೆನೆದು ಯುಗಾದಿ ಜಾತ್ರಾ ಮಹೋತ್ಸವದ ಪವಿತ್ರ ಸಂದರ್ಭದಲ್ಲಿ ಶ್ರೀಶೈಲ ಸೂರ್ಯ ಸಿಂಹಾಸನ ಮಹಾಪೀಠದಿಂದ ಆಯೋಜನೆಗೊಂಡಿರುವ ಮಲ್ಲಯ್ಯನ ಭಕ್ತರ ಬೃಹತ್ ಸಮಾವೇಶ ಮತ್ತು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳ ಎರಡನೇ ದಿನದ ಇಂದಿನ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಶಹಾಪುರದ ಸೋಗೂರೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು, ವಿಜ್ಞಾನಕ್ಕೂ ನಿಲುಕದ ದೈವಶಕ್ತಿಯನ್ನು ಕುರಿತು ಪ್ರಾಸ್ತಾವಿಕ ಮಾತನಾಡಿರುವಂತಹ ಕರವಂಟಿನಾಳದ ಶ್ರೀಗಳಿದೆ. ಹುಟ್ಟಿದರೆ ಕನ್ನಡ ನಾಡಲ್ಲೇ ಗೀತೆಗೆ ಹೆಜ್ಜೆ ಹಾಕಿರುವಂತಹ ನಟರಾಜ ನೃತ್ಯ ಕಲಾ ಕೇಂದ್ರದ ಗುರುಗಳಾದ ಸಾಯಿ ಕುಮಾರ್ ಅವರು, ಮಹಲ್ ಐನಾಪುರದ ಅಕ್ಕಮಾದೇವಿ ಭಜನಾ ಕಲಾವಿದರು ತಮ್ಮ ವಿಭಿನ್ನ ಕಲೆಗಳ ಮೂಲಕ ನಮ್ಮನ್ನೆಲ್ಲ ತಣಿಸಿರುವಂತಹ ಎಲ್ಲ ಕಲಾವಿದರುಗಳು ಅತ್ಯಂತ ಭಕ್ತಿ ಶ್ರದ್ಧೆ ಗೌರವಾದರಗಳಿಂದ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳು, ಐದು ದಿನಗಳವರೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಎರಡನೇ ದಿನದ ಸಮಾರಂಭವನ್ನು ನಾವೆಲ್ಲ ಸವಿತಾ ಇದ್ದೇವೆ. ಬಹುತೇಕ ಇಲ್ಲಿವರೆಗೆ ನೀವೆಲ್ಲ ಭಜನೆ ಗಾಯನ ಮತ್ತು ನೃತ್ಯ ನೋಟ ಇವುಗಳನ್ನು ಸವಿಯೋದರಲ್ಲಿ ಮಗ್ನರಾಗಿದ್ದರು.
ಎಷ್ಟು ಮಗ್ನರಾಗಿದ್ರಿ ಅಂದ್ರೆ ಅಲ್ಲಿಂದ ನಿಮ್ಮನ್ನು ವಾಪಸ್ ಕರ್ಕೊಂಡು ಬರೋದೇ ಕಷ್ಟ ಅನ್ನುವಷ್ಟು ಅದರೊಳಗೆ ಮಗ್ನರಾಗಿದ್ರಿ. ಅವು ಹಾಡು ಹಂಗ ಇದ್ದು ಅವರು ಕುಣಿಯೋದು ಹಂಗ ಇತ್ತು. ಸಹಜವಾಗಿ ಮನುಷ್ಯ ಭಾವನೆಗೆ ಒಳಗಾದರೆ ತನ್ಮಯನಾಗೋದು ಸಹಜವೇ. ನೀವೆಲ್ಲ ಬಹಳ ಭಕ್ತಿಯಿಂದ ಪಾದಯಾತ್ರೆಯನ್ನು ಮಾಡ್ತಾ ಮಾಡ್ತಾ ಶ್ರೀಶೈಲಕ್ಕೆ ಬಂದಿರಿ. ಶ್ರೀಶೈಲದ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ. ಊರು ಬಿಟ್ಟು ಬೇಕಾದಷ್ಟು ದಿವಸ ಆದರೂ ಕೂಡ ಊರ ಕಡೆ ನೆನಪಿಲ್ಲ. ಆಯ್ತಾ? ಊರ ಕಡೆ ನೆನಪಿಲ್ಲ. ಊರೊಳಗೆ ಉಪಜೀವನಕ್ಕಾಗಿ ಮಾಡ್ಕೊಂಡು ಬರ್ತಾ ಇರುವಂತಹ ಉದ್ಯೋಗ, ವ್ಯಾಪಾರ, ವ್ಯವಹಾರ, ವ್ಯವಸಾಯ ಅದರದ್ದು ನೆನಪಿಲ್ಲ. ಯಾವಾಗ ಹೋಗ್ಯಾನೋ, ಯಾವಾಗ ಬರ್ತಾನೋ ಅಂತ ಮನೆಯೊಳಗೆ ಕಾಯ್ತಾ ಇರುವಂತಹ ತಂದೆ ತಾಯಿ, ಹೆಂಡರು, ಮಕ್ಕಳು ಕೂಡೇ ಬಂದ್ರೆ ಅಂತ ನೆನಪ ಇಲ್ಲ, ಪ್ರಶ್ನೆ ಇಲ್ಲ. ಬಿಟ್ಟು ಬಂದರೂ ಸಹಿತ ನೆನಪಾಗಂಗಿಲ್ಲ. ಎಲ್ಲರೂ ಯಾವಾಗ ನೆನಪಾಗ್ತಾರ ಅಂದ್ರೆ ಯಾವಾಗ ಮಲ್ಲಯ್ಯನ ತೇರು ಎಳಿತೋ ಅವಾಗ ನಿಮ್ಮ ತೇರು ಆ ಕಡೆ ಎಳೆದು ಚಾಲು ಆಗತ್ತೆ. ಮಲ್ಲಯ್ಯನ ತೇರು ಎಳೆಯೋ ತನಕ ನೀವು ಬಹಳ ಭಕ್ತಿಯಿಂದ ಈ ಜಾತ್ರೆಯೊಳಗೆ ಎಲ್ಲಿರ್ತೀರೋ ಗೊತ್ತಿಲ್ಲ, ಎಲ್ಲಿ ಉಡ್ತೀರೋ ಗೊತ್ತಿಲ್ಲ, ಮಲ್ಕೊಳಕ್ಕೆ ಮೆತ್ತಗೆ ಹಾಸಿಲ್ಲ. ಎಷ್ಟೆಲ್ಲ ಕೊರತೆಗಳ ಮಧ್ಯದಲ್ಲೂ ಕೂಡ ಬಹುತೇಕ ಇಷ್ಟು ಆನಂದವಾಗಿ ನಿಮ್ಮ ಮನೆಯೊಳಗೆ ಯಾವಾಗೂ ಇರಂಗಿಲ್ಲ. ಅಷ್ಟು ಆನಂದ ಇಲ್ಲಿರ್ತೀರಿ. ಕಾರಣ ಏನು ಅಂದ್ರೆ ಮಲ್ಲಯ್ಯನ ಸಾಧನೆ ಇರಂಗಿಲ್ಲ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಂದು ಅನ್ನೋದು ಏನೇನು ಐತಲ್ಲ ಅದನ್ನೆಲ್ಲವನ್ನು ಬಿಟ್ಟು ಅದನ್ನೆಲ್ಲವನ್ನು ಮರೆತು ಇಲ್ಲಿ ಇರೋ ಕಾರಣಕ್ಕೆ ಈ ಆನಂದ ಇಲ್ಲಿ ಸಿಗ್ತದೆ. ಮನೆಯೊಳಗೆ ಇದಕ್ಕಿಂತಲೂ ಹೆಚ್ಚು ವ್ಯವಸ್ಥೆ ಇರ್ತದೆ, ಇದಕ್ಕಿಂತಲೂ ಹೆಚ್ಚು ಅನುಕೂಲ ಇರ್ತದೆ, ಇದಕ್ಕಿಂತಲೂ ಹೆಚ್ಚು ಪ್ರೀತಿ ಮಾಡೋ ಜನ ಅಕ್ಕಪಕ್ಕ ಇರ್ತಾರೆ. ಇಲ್ಲೇ ಕರೆದು ಕಟ್ಟೋರಿಲ್ಲ, ತುಳಸಿ ಮೇವು ಹಾಕೋರಿಲ್ಲ, ಉಂಡ್ರಿ ಅಂತ ಕೇಳೋರಿಲ್ಲ, ನೀರು ಕುಡಿದ್ರಿ ಅಂತ ಕೇಳೋರಿಲ್ಲ, ಬಂದ್ರಂದ್ರೆ ಬರೋರಿಲ್ಲ, ಕಾಲ್ ತಕೊಳ್ಳೋರಂಗಿಲ್ಲ, ಏನೂ ಇಲ್ಲ ಅಂದ್ರೂ ಕೂಡ ಇಷ್ಟು ಆನಂದ ಐತಿ. ಕಾರಣ ಏನು ಅಂದ್ರೆ ನಂದು ಅನ್ನೋದನ್ನು ಎಲ್ಲವನ್ನು ಮರೆತು ಇರೋ ಕಾರಣಕ್ಕೆ ಇಲ್ಲಿರೋ ಆನಂದ ಮತ್ತೆಲ್ಲಿ ನಿಮಗೆ ಸಿಗಂಗಿಲ್ಲ. ಮಲ್ಲಯ್ಯನೇ ಎಲ್ಲ ಅನ್ನುವಂಥ ಭಾವನೆಯಿಂದ ನೀವು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತೀರಿ. ಆ ಮಲ್ಲಯ್ಯನ ಸಾನ್ನಿಧ್ಯದಲ್ಲಿ ಇರ್ತೀರಿ, ಎಲ್ಲವನ್ನು ಮರೆತಿರ್ತೀರಿ. ಅಂತಹ ಅಪರೂಪದ ಮಲ್ಲಯ್ಯನ ಅಪಾರ ಭಕ್ತಸ್ತೋಮ ಯುಗಾದಿಯ ಸಂದರ್ಭದಲ್ಲಿ ಲಕ್ಷ ಜನ ಪಾದಯಾತ್ರೆ ಮಾಡ್ತಾ ಗುಡ್ಡ ಏರಿ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಯೋ ತನಕ ನಾವು ಇರಬೇಕಾಗಿತ್ತು, ಪೂರ್ಣ ಎಲ್ಲ ಕಾರ್ಯಕ್ರಮಗಳನ್ನು ನೋಡಬೇಕಾಗಿತ್ತು. ಆದರೆ ನಿಮ್ಮಂಗನೆ ಸೊಲ್ಲಾಪುರದಿಂದ ಸುಮಾರು 7 ನಂದಿ ಕೋಲಗಳನ್ನು ಹೊತ್ತುಕೊಂಡು 600 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡ್ತಾ ಒಂದು ತಿಂಗಳ ಪರ್ಯಂತ ನಡ್ಕೋತ ಇಲ್ಲಿಗೆ ಬಂದು ಇವತ್ತು ಮುಟ್ಟ್ಯಾರ, ಶ್ರೀಶೈಲ ಮುಟ್ಟ್ಯಾರ. ತಾವು ಅಷ್ಟೇ ಬಂದಿಲ್ಲ, ಜೊತೆಗೆ ಸೊಲ್ಲಾಪುರದೊಳಗೆ 7 ನಂದಿಕೋಲ ಅಂದ್ರೆ ಪ್ರಸಿದ್ಧವಾಗಿರುವಂಥ ನಂದಿಕೋಲ. ಜಾತ್ರೆಯೊಳಗೆ ಅವು 7 ನಂದಿಕೋಲ ಹೊರಗೆ ಬರ್ತಾವ ಅಂದ್ರೆ ಲಕ್ಷ ಜನ ಆ ಜಾತ್ರೆಯಲ್ಲಿ ಪಾಲ್ಗೊಳ್ತಿರ್ತಾರೆ ಸೊಲ್ಲಾಪುರದೊಳಗೆ.
ಅಂತಹ ನಂದಿ ಕೋಲಗಳನ್ನು ಹೊತ್ತುಕೊಂಡು ಇಲ್ಲಿ ತನಕ ನಡ್ಕೊತ ಬಂದಾರ. ಅವ್ರಿಗೆ ಹಿಂದೆ ಬಂದದ್ದು ಯಾವಾಗ ಅಂದ್ರೆ 30 ವರ್ಷದ ಹಿಂದೆ ಬಂದಿದ್ದು ಅಂತ ನಂದಿ ಕೋಲ. 30 ವರ್ಷದ ನಂತರ ಶ್ರೀಶೈಲಕ್ಕೆ ಮತ್ತೆ ನಂದಿ ಕೋಲ್ ಬಂದಿದ್ದಾವೆ. 30 ವರ್ಷದ ನಂತರ ಸೊಲ್ಲಾಪುರದಿಂದ ನಂದಿ ಕೋಲ್ ಬಂದಾವ ಅಂದ್ರೆ ಸಿದ್ದರಾಮೇಶ್ವರನೇ ಮತ್ತೆ ಶ್ರೀಶೈಲಕ್ಕೆ ಬಂದಾನ ಅನ್ನುವಂತಹ ಭಾವನೆ ಇವತ್ತು ಆ ಸೊಲ್ಲಾಪುರದ ಭಕ್ತಸ್ತೋಮದಲ್ಲಿ, ಶ್ರೀಶೈಲದ ಭಕ್ತಸ್ತೋಮದಲ್ಲೂ ಕೂಡ ಇರೋಣದರಿಂದ ಇದೀಗ ಅಡಕೇಶ್ವರಕ್ಕೆ ಹೋಗಿ ಆ ನಂದಿ ಕೋಲಗಳನ್ನು ಶ್ರೀಶೈಲದಲ್ಲಿ ಪ್ರವೇಶ ಮಾಡಲಿಕ್ಕೆ ಚಾಲನೆಯನ್ನು ಕೊಟ್ಟು ಬಂದ್ವಿ. ದೇವಸ್ಥಾನವನ್ನು ಪ್ರವೇಶ ಮಾಡಿ ಪೀಠದಲ್ಲೂ ಆ ನಂದಿ ಕೋಲ ಬರೋಣದರಿಂದ ಸಿದ್ದರಾಮೇಶ್ವರನೇ ಶ್ರೀಶೈಲಕ್ಕೆ ಬಂದಾಗ, ಪೀಠಕ್ಕೆ ಬಂದಾಗ ಪೀಠದಲ್ಲಿ ಜಗದ್ಗುರುಗಳು ಇರೋದು ಸೂಕ್ತ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ ಮಧ್ಯದಲ್ಲಿ ಜಗದ್ಗುರುಗಳು ಅವರು ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ನಿನ್ನೆ ಕೆಲವು ವಿಚಾರಗಳನ್ನು ನೀವೆಲ್ಲ ಕೇಳಿದ್ರಿ. ಏನು ಅಂದ್ರೆ ಈ ಪ್ರಪಂಚದಲ್ಲಿ 2 ಪ್ರಕಾರದ ಸಮುದಾಯ, ಒಂದು ಆಸ್ತಿಕ ಮತ್ತೊಂದು ನಾಸ್ತಿಕ ಅಂತ. ದೇವರನ್ನು ನಂಬುವವರು ಆಸ್ತಿಕರು, ದೇವರನ್ನು ನಂಬದೇ ಇರುವವರು ನಾಸ್ತಿಕರು. ದೇವರು ಇಲ್ಲ ಇಲ್ಲ ಅಂತ ಬಹಳ ಜನ ವಾದ ಮಾಡ್ತಿರ್ತಾರೆ. ಅನೇಕ ಕಾರಣಗಳನ್ನು, ಉದಾಹರಣೆಗಳನ್ನು, ಯುಕ್ತಿಗಳನ್ನು, ಪ್ರಮಾಣಗಳನ್ನು ಕೊಟ್ಟು ದೇವರ ಅಸ್ತಿತ್ವ ಈ ಪ್ರಪಂಚದಲ್ಲಿ ಇರದೇ ಹೋದ್ರೆ ಉಳಿದದ್ದು ಏನೂ ಇರ್ತಿರ್ಲಿಲ್ಲ. ಅದಕ್ಕೆ ದೇವರು ಒಬ್ಬ ಅದಾನ ಅನ್ನುವಂಥ ಮಾತನ್ನು ನೀವೆಲ್ಲ ನಿನ್ನೆ ಕೇಳಿದ್ದೀರಿ. ದೇವರು ಇರಲಿಲ್ಲ ಅಂದರೆ ನಾವು ಇರ್ತಿರ್ಲಿಲ್ಲ. ನಾವು ಅದೀವಿ ಅಂದ್ರೆ ದೇವರು ಅದಾನ ಅಂತಲೇ ಅರ್ಥ. ಹಿಂಗೆ ದೇವರು ಅದಾನ ಅನ್ನೋದಾದ್ರೆ ಆ ಇದ್ದ ದೇವರು ನಮಗೆ ಕಾಣಿಸ್ತಾ ಇರಲಿ ಯಾಕೆ ಅಂತ. ಯಾಕೆ ಕಾಣುವಲ್ಲ ನಾವು ದೇವರು? ಅದಾನಂತರೇ ನೀವು ಹೇಳ್ತೀರಿ, ಮತ್ತು ಅವು ಎಲ್ಲಿದಾನಂದ್ರೆ ಎಲ್ಲ ಕಡೆಗೂ ಅದಾನಂತ ಹೇಳ್ತೀರಿ. ಅಣೋ ರಣೀಯಾನ್ ಮಹತೋ ಮಹಿಯಾನ್ ಅಂತ ಶಾಸ್ತ್ರಗಳು ಹೇಳ್ತಾವೆ. ಅಂದರೆ ಅವನು ಅಣುವಿಗಿಂತಲೂ ಅಣುವಾಗಿದ್ದಾನೆ, ಮಹತ್ತಿಗಿಂತಲೂ ಮಹತ್ತಾಗಿದ್ದಾನೆ, ಆಕಾಶಕ್ಕಿಂತಲೂ ವಿಶಾಲ, ಪರಮಾಣುವಿಗಿಂತಲೂ ಸೂಕ್ಷ್ಮ. ಅದು ಪರಮಾತ್ಮನ ಅಸ್ತಿತ್ವ. ಮತ್ತು ಅವ ಇಲ್ಲದ ಜಾಗನೇ ಇಲ್ಲ, ಎಲ್ಲ ಕಡೆಗೂ ಅವ ತುಂಬಿಕೊಂಡ. ಆಕಾಶವತ್ ಸರ್ವಗತಶ್ಚ ನಿತ್ಯ. ಹೆಂಗೆ ಆಕಾಶ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡದೋ ಹಂಗೆ ಪರಮಾತ್ಮ ದೇವರು ಎಲ್ಲ ಕಡೆಗೂ ಕೂಡ ವ್ಯಾಪಿಸಿಕೊಂಡ. ಅವ ಇಲ್ಲದ ಜಾಗನೇ ಇಲ್ಲ, ಅವನಿಲ್ಲದ ಸ್ಥಳನೇ ಇಲ್ಲ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೂತಗಳಲ್ಲೆಲ್ಲ ಓತಪ್ರೋತವಾಗಿ ತುಂಬಿಕೊಂಡಿದ್ದಾನೆ. ಉಪನಿಷತ್ತುಗಳು ಹೇಳ್ತಾವ, ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಹೇಗೆ ಮಾಡಿ ಕೈ ಬಿಡಲಿಲ್ಲ. ಸೃಷ್ಟಿ ಮಾಡಿ ಅದರೊಳಗೆ ಅವನು ಸೇರ್ಕೊಂಡ ಅನ್ನುವಂಥ ಮಾತನ್ನು ಬರೀತಾರೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್. ಅದನ್ನು ನಿರ್ಮಾಣ ಮಾಡಿ ಅದರೊಳಗೆ ಅವನು ಸೇರ್ಕೊಂಡು ಬಿಟ್ಟ ಅನ್ನುವಂಥ ಮಾತನ್ನು ಬರೀತಾರೆ. ಶಿವಸೂತ್ರಗಳು ಅಂತ ಪ್ರಸಿದ್ಧವಾಗಿರುವಂಥ ಸೂತ್ರಗಳು ಹೆಂಗೆ ಬ್ರಹ್ಮಸೂತ್ರ, ಯೋಗ ಸೂತ್ರ ಅದಾವಲ್ಲ, ಹಂಗೆ ಶಿವಸೂತ್ರಗಳು ಅಂತ ಪ್ರಸಿದ್ಧ ಅದಾವ. ಆ ಶಿವಸೂತ್ರದಲ್ಲಿ ಒಂದು ಸೂತ್ರ ನೃತ್ಯೋ ಅಂತರಾತ್ಮ ಅಂತ. ನೃತ್ಯೋ ಅಂತರಾತ್ಮ ಅಂತ. ಪರಮಾತ್ಮ ಈ ಪ್ರಪಂಚವನ್ನು ಹೆಂಗೆ ಸೃಷ್ಟಿ ಮಾಡ್ಯಾನ ಅಂತ ಕೇಳಿದ್ರೆ, ಕುಂಬಾರ ಗಡಿಗೆಯನ್ನು ಸೃಷ್ಟಿ ಮಾಡಿದಂಗೆ ಪರಮಾತ್ಮ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿಲ್ಲ. ಕುಂಬಾರ ಗಡಿಗೆ ಹೆಂಗೆ ಮಾಡ್ತಾನ?
ಹೊಳೆದಂಡಿಗೆ ಹೋಗಿ ಮಣ್ಣು ತೊಗೊಂಡು ಬರ್ತಾನೆ. ಆಮೇಲೆ ತಿಗಿರಿ ಅಡುಗೆ ಮಾಡೋ ತಿಗಿರಿ ಇರ್ತದಲ್ಲ, ಆ ಮಣ್ಣನ್ನು ಹದ ಮಾಡಿ ತಿಗಿರಿ ಮೇಲೆ ಇಟ್ಟು ಗಡಿಗೆ ತಯಾರು ಮಾಡ್ತಾನೆ. ಅವು ಒಣಗಿದ ಮೇಲೆ ಬೆಂಕಿಯೊಳಗೆ ಹಾಕಿ ಅದನ್ನು ಸುಡುತ್ತಾನ. ಆಮೇಲೆ ಗಡಿಗೆ ರೆಡಿ ಆಗ್ತಾನೆ. ಆ ಗಡಿಗೆಯನ್ನು ನಿರ್ಮಾಣ ಮಾಡಿರುವಂತಹ ಕುಂಬಾರ ಗಡಿಗೆ ಒಳಗೆ ಇರಂಗಿಲ್ಲ, ಇರ್ತಾನ. ಗಡಿಗೆ ಮಾಡಿ ಗಡಿಗೆಯಿಂದ ಕುಂಬಾರ ಹೊರಗಿರ್ತಾನ. ಗಡಿಗೆ ಒಳಗೆ ಅವ ಇರಂಗಿಲ್ಲ. ಮಾಡೋ ತನಕ ಅಷ್ಟೇ ಅವನಿಗೆ ಅದಕ್ಕೆ ಸಂಬಂಧ. ಮಾಡಿದ ಮೇಲೆ ಹೊರಗೆ. ಹಂಗೆ ಗಡಿಗೆಯನ್ನು ನಿರ್ಮಾಣ ಮಾಡಿದಂತೆ ಪರಮಾತ್ಮ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿಲ್ಲ. ಈ ಪರಮಾತ್ಮ ಪ್ರಪಂಚವನ್ನು ಹೆಂಗೆ ನಿರ್ಮಾಣ ಮಾಡಿದ ಅಂತ ಕೇಳಿದ್ರೆ, ಒಬ್ಬ ನರ್ತಕ ನೃತ್ಯವನ್ನು ನಿರ್ಮಾಣ ಮಾಡಿದಂತೆ ಈ ಪ್ರಪಂಚವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸಾಯಿ ಕುಮಾರ್ ಅವರು ನೃತ್ಯ ಮಾಡಿದರು. ನೃತ್ಯ ಯಾರಿಂದ ಸೃಷ್ಟಿಯಾಯಿತು? ಸಾಯಿ ಕುಮಾರ್ ಅವರಿಂದ ಸೃಷ್ಟಿಯಾಯಿತು. ಆ ನೃತ್ಯವನ್ನು ನೀವೆಲ್ಲ ನೋಡಿದ್ರಿ, ಖುಷಿ ಪಟ್ರಿ, ಸಂತೋಷ ಪಟ್ರಿ. ಆ ನೃತ್ಯ ನರ್ತಕನಿಂದ ಬೇರೆ ಇರ್ತದೆ. ನಾನು ನೃತ್ಯ ನರ್ತಕ ಇಬ್ರು ಬೇರೆ ಬೇರೆ ಇರ್ತಾರೆ. ಅವನೊಳಗನ ಪ್ರಕಟ ಆಗುತ್ತ. ಆಮೇಲೆ ನೃತ್ಯ ಮುಗಿದ ಮೇಲೆ ಅದು ಅವನೊಳಗನ ಏನಾಗ್ತದೆ. ಮತ್ತೆ ಯಾವಾಗ ಸೌಂಡ್ ಹಚ್ಚಿ ಮುಂದೆ ಕೂತ್ಕೊಂಡು ನೀವೆಲ್ಲ ಚಪ್ಪಾಳೆ ಹೊಡೆಯೋಕೆ ಚಾಲು ಮಾಡ್ತೀರಿ, ಅದು ಹಾಡು ಚಾಲು ಆಗಿ ಮತ್ತೆ ನೃತ್ಯ ಪ್ರಕಟ ಆಗ್ತದೆ. ಹೌದು, ಅವನೊಳಗೆ ಇರ್ತೈತಿ, ಅವನಿಂದನೇ ಪ್ರಕಟ ಆಗ್ತದ. ಆಮೇಲೆ ಮುಗಿದ ಮೇಲೆ ಮತ್ತೆ ಆ ನೃತ್ಯ ಅವನೊಳಗೇನೆ ಲೀನ್ ಆಗ್ತದ. ಹಂಗ ಪರಮಾತ್ಮನಲ್ಲಿಯೇ ಈ ಪ್ರಪಂಚ ಇರ್ತದ. ಅವನೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನ. ಸೃಷ್ಟಿ ಮಾಡಿದಾಗ ಈಗ ಕಾಣ್ಲಿಕ್ಕೆ ಚಾಲು ಮಾಡ್ತದ. ಕಾಣುವಾಗಲೂ ಕೂಡ ಆ ಪ್ರಪಂಚದಿಂದ ಪರಮಾತ್ಮ ಬೇರೆ ಬೇರೆ ಆಗಿರಂಗಿಲ್ಲ. ನೃತ್ಯ ನರ್ತಕ ಬೇರೆ ಬೇರೆ ಆಗಿರಂಗಿಲ್ಲ. ಇಬ್ರು ಒಂದೇ ಹೆಂಗಿರ್ತಾರೋ ಹಾಗೆ ಪ್ರಪಂಚ ಮತ್ತು ಪರಮಾತ್ಮ ಇಬ್ರು ಒಂದೇ ಇರ್ತಾರ ಅನ್ನುವಂಥ ಮಾತನ್ನ ಶಿವಸೂತ್ರದಲ್ಲಿ ನೃತ್ಯವಂತರಾತ್ಮ ಅನ್ನುವಂಥ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದ. ಆ ಕಾರಣಕ್ಕಾಗಿ ಪ್ರಪಂಚದ ತುಂಬೆಲ್ಲ ಪರಮಾತ್ಮ ವ್ಯಾಪಿಸಿಕೊಂಡು ಅವ ಇಲ್ಲದ ಜಾಗನೇ ಇಲ್ಲ. ಒಮ್ಮೆ ಕನಕದಾಸರು ಗುರುಕುಲದಲ್ಲಿ ಓದ್ತಾ ಇದ್ರು. ಓದೋ ಕಾಲಕ್ಕೆ ಶಿಷ್ಯರ ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಗುರುಗಳು ಎಲ್ಲರ ಕೈಯೊಳಗೂ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಎಲ್ಲರ ಕೈಯೊಳಗೂ ಬಾಳೆಹಣ್ಣು ಕೊಟ್ಟು ಇದನ್ನ ಯಾರೋ ನೋಡ್ಲಾರ್ದಂಗೆ ತಿಂದು ಬರಬೇಕು ಅಂತ ಹೇಳಿ ಎಲ್ಲ ಶಿಷ್ಯರಿಗೂ ಹೇಳಿದರು. ಎಲ್ಲ ಶಿಷ್ಯರು ಬಹಳ ಖುಷಿಯಿಂದ ಬಾಳೆಹಣ್ಣನ್ನು ತಗೊಂಡ್ರು. ಯಾರೋ ನೋಡ್ಲಾರ್ದಂಗೆ ಯಾರ್ಯಾರು ಹೆಂಗಾಗಿ ತಿಂದು ಬಂದಾರೆ ಅನ್ನೋದನ್ನು ನಾಳೆ ನಮಗೆ ವರದಿ ಒಪ್ಪಿಸಬೇಕು ಅಂತ ಹೇಳಿದರು. ಆಯ್ತು ಒಂದು ಒಪ್ಕೊಂಡು ಎಲ್ಲ ಶಿಷ್ಯರು ಬಾಳೆಹಣ್ಣು ತಗೊಂಡು ಕ್ಲಾಸ್ ಮುಗಿಸ್ಕೊಂಡು ಹೋದ್ರು. ಬಾಳೆಹಣ್ಣು ತಿನ್ನೋದನ್ನು ಯಾರೂ ನೋಡಬಾರ್ದು ಅಂತ ಹೇಳಿ ಕೆಲವರು ತಮ್ಮ ರೂಮ್ಗಳಿಗೆ ಹೋಗಿ ಬಾಗಿಲು ಹಾಕೊಂಡು ತಿಂದರು. ಇನ್ನು ಕೆಲವರು ಬಾತ್ರೂಮ್ನಾಗ ಹೋಗಿ ಬಾಳೆಹಣ್ಣು ತಿಂದರು. ಇನ್ನು ಕೆಲವರು ಚಾದರ ಮುಸುಕ್ ಹಾಕೊಂಡು ಯಾರು ನೋಡಬಾರ್ದಂತ ಒಳಗೆ ಬಾಳೆಹಣ್ಣು ತಿಂದರು. ಹೀಗೆ ಯಾರ್ಯಾರಿಗೆ ಹೆಂಗಂಗೆ ತೋರಿಸ್ತದನೋ ಹಂಗಂಗೆ ಅವರವರು ಯಾರೂ ನೋಡ್ಲಾರ್ದಂಗೆ ಬಾಳೆಹಣ್ಣನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಿದರು. ಮರುದಿವಸ ಎಲ್ಲರೂ ಬಂದರು. ಕ್ಲಾಸ್ ಶುರುವಾಯಿತು. ಗುರುಗಳು ಮೊದಲು ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ, ಯಾರೂ ನೋಡ್ಲಾರ್ದಂಗೆ ಬಾಳೆಹಣ್ಣು ತಿಂದು ಬಂದ್ರೆ ನೀವು ಅಂತ ಕೇಳಿದ್ರು. ಎಲ್ಲರೂ ನಾ ತಿಂದು ಬಂದೆ ಅಂತ ತಿಳ್ಕೊಂಡು ಹೇಳಿದರು. ಯಾರ್ಯಾರು ನೀವು ಹೆಂಗೆ ತಿಂದು ಬಂದ್ರಿ ಅಂತ ಹೇಳ್ರಿ ಅಂದಾಗ ತಾವು ತಿಂದು ಬಂದ ರೀತಿಯನ್ನು ಹೇಳಿದರು. ನಾ ಬಾತ್ರೂಮ್ನಾಗ ತಿಂದು ಬಂದೆ, ನಾ ಬಾಕಲ ಮುಚ್ಕೊಂಡು ತಿಂದು ಬಂದೆ, ನಾ ಚಾದರ ಮುಸುಕ್ ಹಾಕೊಂಡು ತಿಂದು ಬಂದೆ, ನಾ ಕಾಡ್ನಾಗ ಹೋಗಿ ಯಾರು ನೋಡಿದಂಗೆ ತಿಂದು ಬಂದೆ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲರ ಮಾತುಗಳನ್ನು ಕೇಳ್ತಾ ಕೊನೆಗೆ
ಕನಕದಾಸರ ಕಡೆಗೆ ಗುರುಗಳು ಮುಖ ಮಾಡಿ ಕೇಳ್ತಾರೆ, ಕನಕ ನೀನು ಬಾಳೆಹಣ್ಣು ತಿಂದು ಬಂದೇನೋ ಅಂತ ಕೇಳಿದ್ರು. ಅವಾಗ ಕನಕದಾಸ ಅಂದರು, ಗುರುಗಳೇ ಕ್ಷಮ ಮಾಡಿರಿ, ನನಗೆ ಬಾಳೆಹಣ್ಣು ತಿನ್ನೋಕ್ಕಾಗಲಿಲ್ಲ, ಅದಕ್ಕೆ ಆ ಬಾಳೆಹಣ್ಣು ವಾಪಸ್ ತೊಗೊಂಡು ಬಂದೇನಿ, ನಿಮಗೆ ಕೊಡ್ತೀನಿ ಅಂತಂದು. ಯಾಕೆ ತಿನ್ನಲಿಲ್ಲ ಅಂತ ಕೇಳಿದ್ರು. ಯಾಕೆ ತಿನ್ನಲಿಲ್ಲ ಅಂದಾಗ, ಯಾರೂ ನೋಡದ ಇರೋ ಜಾಗದೊಳಗೆ ನೀವು ತಿನ್ನಬೇಕು ಅಂತ ಹೇಳಿದ್ರಿ, ಅದಕ್ಕೆ ಯಾರೂ ನೋಡದ ಇರೋ ಜಾಗ ನನಗೆ ಸಿಗಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ ಹೇಳಿ. ಅಲ್ಲ, ಇಷ್ಟೆಲ್ಲ ಮಂದಿ ತಿಂದು ಬಂದಾರ, ಯಾರು ನೋಡದ ಇರೋ ಜಾಗ ನಿನಗೆ ಹೆಂಗೆ ಸಿಗಲಿಲ್ಲ ಅಂತ ಕೇಳಿದ್ರು. ಯಾರು ನೋಡದ ಇರೋ ಜಾಗ ನಿನಗೆ ಹೆಂಗೆ ಸಿಗಲಿಲ್ಲ? ಅವಾಗ ಕನಕದಾಸ ಹೇಳ್ತಾರೆ, ನೀವು ಯಾರೂ ನೋಡದ ಇರೋ ಜಾಗದಾಗ ತಿಂದು ಬರಬೇಕು ಅಂತ ಹೇಳಿದ್ರಿ. ಯಾರೂ ನೋಡದ ಇರುವಂತಹ ಜಾಗ, ಮನುಷ್ಯರು ನೋಡದ ಇರುವಂತಹ ಜಾಗ ಸಿಗ್ಬೋದು, ಆದ್ರೆ ದೇವರು ನೋಡದ ಇರುವಂತಹ ಜಾಗ ಈ ಪ್ರಪಂಚದೊಳಗೆ ಯಾವುದೂ ಇಲ್ಲ. ಎಲ್ಲ ಕಡೆಗೂ ಅವನು ನೋಡ್ತಾ ಇರ್ತಾನೆ. ಬಟ್ ಅವಾಗ ನೋಡ್ಲಾರ್ದಂಗೆ ತಿನ್ನಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ, ಅದಕ್ಕೆ ಈ ಬಾಳೆಹಣ್ಣು ತಿನ್ನಕ್ಕೆ ನನಗೆ ಆಗಲಿಲ್ಲ ಅಂತ. ವಿಶ್ವತ ಚಕ್ಷು ನೀನೇ ದೇವ. ವಿಶ್ವದ ತುಂಬೆಲ್ಲ ಪರಮಾತ್ಮನ ಕಣ್ಣದವ, ದೇವರ ಕಣ್ಣದವ. ಅವ ನೋಡ್ಲಾರ್ದಂಗೆ ಏನಾರು ಮಾಡಕ್ಕೆ ಸಾಧ್ಯ ಇದೆ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪಿಸ್ಕೊಂಡ. ಅವ ಎಲ್ಲಿಂದ ಜಾಗನೇ ಇಲ್ಲ. ನೀವು ಅನ್ಬೋದು, ಅವ ಎಲ್ಲ ಕಡೆಗೂ ತುಂಬಿಕೊಂಡನ ಅಂದಮೇಲೆ, ಅವ ಇಲ್ಲದ ಜಾಗನೇ ಇಲ್ಲ ಅಂದಮೇಲೆ ಅವ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆ ಅವನು ಕಾಣಿಸ್ತಾ ಇಲ್ಲ? ಒಂದು ಮಾತು ನೆನಪಿಟ್ಟುಕೊಳ್ಬೇಕು. ಒಂದು ವೇಳೆ ಅವ ಎಲ್ಲ ಕಡೆಗೆ ಅದಾನಂತ ಹೇಳ್ತೀರಿ, ಆಮೇಲೆ ಅವ ಕಾಣಂಗೂ ಇಲ್ಲ, ಮತ್ತು ಕಾಣಂಗಿಲ್ಲ ಅಂದಮೇಲೆ ಅದಾನಂತ ಹೆಂಗೆ ಅವನು ಒಪ್ಕೊಳ್ಳೋದು? ಇದ್ರ ಕಾಣಬೇಕಾಗಿತ್ತು. ಕಾಣೋದೇ ಇಲ್ಲ ಅಂದಮೇಲೆ ಅದಾನಂತ ಹೆಂಗೆ ಒಪ್ಕೊಳ್ಳೋದು? ಒಂದು ಮಾತು ನೆನಪಿಟ್ಟುಕೊಳ್ಬೇಕು ನೀವೆಲ್ಲ. ಕಾಣೋದಷ್ಟ ಈ ಪ್ರಪಂಚದೊಳಗೆ ಇರ್ತೈತಿ ಅಂತ ಹೇಳಕ್ಕಾಗಂಗಿಲ್ಲ. ಕಾಣಲಾರದ್ದು ಬಹಳಷ್ಟು ಐತಿ ಈ ಪ್ರಪಂಚದೊಳಗೆ. ಕಾಣೋದು ಸ್ವಲ್ಪ, ಕಾಣಲಾರದೆ ಬಹಳ ಐತಿ. ಕಾಣದೇ ಇರೋದೇ ಬಹಳ ಇದೆ. ಅದಕ್ಕಾಗಿ ಕಾಣಂಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲ ಅಂತ ಹೇಳಕ್ಕಾಗಂಗಿಲ್ಲ. ಇಲ್ಲ ಅಂತ ಹೇಳಕ್ಕಾಗಂಗಿಲ್ಲ. ಇದ್ರೂ ಕೂಡ ಕಾಣದೇ ಇರೋದಕ್ಕೆ ಅನೇಕ ಕಾರಣಗಳಿದಾವೆ. ಒಂದಲ್ಲ, ಎರಡಲ್ಲ, 8 ಕಾರಣಗಳನ್ನು ಸಾಂಖ್ಯಕಾರಿಕ ಹೇಳ್ಕೊಂಡು ಬರ್ತದೆ. ಎಷ್ಟು? 8 ಕಾರಣಗಳನ್ನು. ವಸ್ತುಗಳು ಇರ್ತಾವ, ಆದರೂ ಸಹಿತ ಅವು ಕಾಣಂಗಿಲ್ಲ. ಅದರೊಳಗೆ ಮೊದಲನೇ ಕಾರಣ ಏನು ಅಂದ್ರೆ ಅತಿ ದೂರ. ಬಹಳ ಬಹಳ ದೂರ ಇದ್ದು ಅಂದ್ರೆ ಆ ವಸ್ತುಗಳು ನಮಗೆ ಕಾಣಂಗಿಲ್ಲ. ಆದ್ರೆ ಇಲ್ಲ ಅಂತ ಹೇಳಕ್ಕಾಗಂಗಿಲ್ಲ. ನಿಮ್ಮೊಂದು ಸಣ್ಣ ಪ್ರಶ್ನೆ ಕೇಳ್ತೀವಿ ನಾವು. ಅಮೇರಿಕ ನೋಡಿದ್ರೆ ನೀವು? ಅಮೇರಿಕ ನೋಡಿರಿ? ನೋಡಿಲ್ಲ. ಅಮೇರಿಕ ಐತೆ ಇಲ್ಲ? ನೀವು ನೋಡಿರಿ? ಮತ್ತೆ ಹೆಂಗೈತೆ ಅಂತೀರಿ? ನೀವು ನೋಡಿಲ್ಲ ಅಂದ್ರೂ ಕೂಡ ಅಮೇರಿಕ ಐತಿ. ನಮಗೆ ನೋಡಕ್ಕಾಗಿಲ್ಲ. ಯಾಕೆ ನೋಡಕ್ಕಾಗಿಲ್ಲ ಅಂದ್ರೆ ಅದು ಐತಿ, ಆದ್ರೂ ಕೂಡ ನಮಗೆ ನೋಡಕ್ಕಾಗಿಲ್ಲ. ಯಾಕಂದ್ರೆ ಬಹಳ ದೂರ ಇರೋ ಕಾರಣಕ್ಕೆ ಅದನ್ನ ನಾವು ನೋಡ್ಲಿಕ್ಕೆ ಆಗಿಲ್ಲ. ಬಹಳ ದೂರ ಇದ್ರೂ ಕೂಡ ನೋಡ್ಲಿಕ್ಕೆ ಆಗಂಗಿಲ್ಲ. ಇನ್ನು ಬಹಳ ಸಮೀಪ ಇದ್ದದ್ದು ನೋಡಕ್ಕಾಗೋದಿಲ್ಲ. ಇದು ಬಹಳ ಮಜಾ ಐತಿ. ದೂರ ಇದ್ದದ್ದು ಅಷ್ಟೇ ಅಲ್ಲ, ಅತಿ 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 ಹತ್ರ ಇದ್ದದ್ದನ್ನು ನೋಡಕ್ಕಾಗೋದಿಲ್ಲ ನಮಗೆ. ಹಿತ್ತಲ ಗಿಡ ರೋಗಕ್ಕೆ ಮದ್ದಲ್ಲ ಅಂತಾರೆ ನೋಡಿ. ಹತ್ರನೇ ಇರ್ತತಿ, ನೋಡಂಗೇ ಇಲ್ಲ, ಅದನ್ನ ಕಾಣಂಗೇ ಇಲ್ಲ. ಅದು ನಿಮಗೊಂದು ಇನ್ನೂ ಮನವರಿಕೆ ಆಗುವಂತ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ, ಆಷಾಢ ಮಾಸದ ಗಾಳಿ ಒಳಗೆ ರೋಡ್ ಹಿಡ್ಕೊಂಡು ನೀವೆಲ್ಲ ಹೋಗ್ತಾ ಇರ್ತೀರಿ. ಹೋಗೋ ಕಾಲಕ್ಕೆ ಬಿರುಗಾಳಿ ಬೀಸಿ
ನಿಮ್ಮ ಕಣ್ಣೊಳಗೆ ಏನಾದರೂ ಧೂಳು ಬಿತ್ತು ಅಂತ ಇಟ್ಕೊಳ್ರಿ. ಕಣ್ಣೊಳಗೆ ಧೂಳು ಬಿತ್ತು ಅಂದ್ರೆ ಆ ಕಣ್ಣೊಳಗೆ ಬಿದ್ದಿರೋ ಧೂಳು ನಿಮಗೆ ಕಾಣಿಸ್ತದಲ್ಲ, ಅದು ಬಿದ್ದದ್ದು ಎಲ್ಲೇ? ಕಣ್ಣಾಗ. ನೋಡೋದು ಯಾವುದು? ಕಣ್ಣಾಗ ನೋಡೋದು ಬಿದ್ದದ್ದು ಕಣ್ಣೊಳಗ, ಆದ್ರೆ ಅದು ನಿಮ್ಗೆ ಕಾಣಂಗಿಲ್ಲ. ಅದಕ್ಕೆ ನೀವೇನ್ ಮಾಡ್ತೀರಿ? ಕಣ್ಣಾಗ ಏನೋ ಬಿದ್ದದ್ದು ನೋಡು ಅಂತ ಹೇಳಿ ನಿಮ್ಮ ಜೊತೆಗೆ ಬರ್ತಾ ಇರುವಂತ ಪಕ್ಕದ ವ್ಯಕ್ತಿ ತೋರಿಸಿ ಅವನ ಕಡೆಯಿಂದ ಅರಿವಿಲೆ ಮತ್ತು ಯಾವುದೋ ಉಪಾಯಗಳಿಂದ ಅದನ್ನ ಧೂಳು ವರ್ಷಗಳ ವ್ಯವಸ್ಥೆ ಮಾಡ್ಕೊಳ್ತೀವಿ. ಬಿದ್ದದ್ದು ನಿಮ್ಮ ಕಣ್ಣಾಗ, ನೋಡೋದು ನಿಮ್ಮ ಕಣ್ಣ, ಆದರೂ ಕೂಡ ನಿಮ್ಮ ಕಣ್ಣಿಗೆ ಧೂಳು ಯಾಕೆ ಕಾಣಂಗಿಲ್ಲ ಅಂದ್ರೆ ಅತಿ ಅತಿ ಸಮೀಪ ಇರೋದ್ರಿಂದ ಅದು ಕಾಣಂಗಿಲ್ಲ. ಬಹಳ ದೂರ ಇದ್ದದ್ದನ್ನು ಕಾಣಂಗಿಲ್ಲ, ಬಹಳ ಸಮೀಪ ಇದ್ದದ್ದನ್ನು ಕಾಣಂಗಿಲ್ಲ. ಒಂದು ನಿರ್ದಿಷ್ಟವಾದ ಅಂತರದಲ್ಲಿದ್ದಾಗ ಮಾತ್ರ ವಸ್ತುಗಳು ನಮಗೆ ಕಾಣಿಸ್ತೇವೆ. ಅದಕ್ಕೆ ಓದಬೇಕಾದ್ರೆ ಬಹಳ ದೂರ ಇದ್ರೂ ಅಕ್ಷರಗಳು ಕಾಣಂಗಿಲ್ಲ. ಹಂಗಂತ ತಿಳ್ಕೊಂಡು ಪುಸ್ತಕ ತಗೋದು ಕಣ್ಣಾಗಿಟ್ರು ಅಕ್ಷರಗಳು ಕಾಣಂಗಿಲ್ಲ. ಒಂದು ನಿಯಮಿತವಾದ ಅಂತರದಲ್ಲಿರಬೇಕು. ಪರಮಾತ್ಮ ಅದಾನ, ಆದರೂ ಕೂಡ ಕಾಣಂಗಿಲ್ಲ. ಯಾಕಂದ್ರೆ ಅವನಷ್ಟು ದೂರ ಯಾರೂ ಇಲ್ಲ, ಅವನಷ್ಟು ಸಮೀಪನೂ ಯಾರೂ ಇಲ್ಲ. ಅದಕ್ಕೆ ಪರಮಾತ್ಮ ಕಾಣಂಗಿಲ್ಲ. ಅವನಷ್ಟು ದೂರ ಯಾರು ಇದಾರ? ಅವನಷ್ಟು ದೂರ ಯಾರೂ ಇಲ್ಲ. ಅತ್ಯತಿಷ್ಠ ದಶಾಂಗುಲಂ ಅಂತ ಬರೀತಾರೆ ವೇದಗಳು. ಅತ್ಯತಿಷ್ಠ ದಶಾಂಗುಲಂ. ಈ ಪ್ರಪಂಚ ಎಷ್ಟೈತಲ್ಲ, ಪ್ರಪಂಚ ಅಂದ್ರೆ ಬರೀ ಭೂಮಿ ಅಲ್ಲ, ಬಹಳ ವಿಶಾಲವಾಗಿರುವಂತಹದ್ದು. ಮಿಲ್ಕಿ ವೇ ಅಂತ ಕರೀತಾರೆ, ಆಕಾಶಗಂಗೆ ಅಂತ ಕರೀತಾರೆ. ಈ ಆಕಾಶಗಂಗೆ ಎಳಗ ನಮ್ದು ಒಂದು ಸೌರಮಂಡಲ ಇದು. ಈ ಒಂದು ಸೌರಮಂಡಲದೊಳಗೆ ಒಬ್ಬ ಸೂರ್ಯ, ಈ ಸೂರ್ಯನಿಗೆ ಸಂಬಂಧಪಟ್ಟಿರುವಂತ ಒಂದು ಭೂಮಿ, ಒಂದು ಮಂಗಳ, ಒಂದು ಬುಧ, ಒಂದು ಗುರು, ಒಂದು ಶುಕ್ರ, ಒಂದು ಶನಿ ಮುಂತಾಗಿರುವಂತಹ ಗ್ರಹ ನಕ್ಷತ್ರಗಳನ್ನು ಒಳಗೊಂಡಿರುವಂತಹ ಒಂದು ಮಂಡಲ ಇದು. ಒಬ್ಬ ಸೂರ್ಯ ನಮಗೆ ಕಾಣಿಸ್ತಾನೆ. ವಿಜ್ಞಾನಿಗಳು ಹೇಳೋ ಪ್ರಕಾರ ಧರ್ಮ ಅಲ್ಲ ಇದು, ಅಂಧವಿಶ್ವಾಸನೂ ಅಲ್ಲ, ಕಲ್ಪನೆನೂ ಅಲ್ಲ, ವಿಜ್ಞಾನವೇ ಒಪ್ಕೊಂಡು ಹೇಳಿರುವಂತ ಮಾತು ಏನು ಅಂದ್ರೆ ಆಕಾಶಗಂಗೆಯೊಳಗ ಕಡಿಮೆ ಮಿನಿಮಮ್ ಅಂದ್ರೆ ಇಂತಹ 50,000 ಸೌರಮಂಡಲಗಳದಾವಂತ. ಎಷ್ಟು? 50,000. ಆ ಪ್ರತಿಯೊಂದು ಸೌರಮಂಡಲಕ್ಕೂ ಒಬ್ಬೊಬ್ಬ ಸೂರ್ಯ ಅದಾನ. ಈಗ ರಾತ್ರಿ ಕಾಣಿಸ್ತಾವ ನೋಡ್ರಿ, ಮಿಣಕ್ ಹೊಳಿತಾವಿಲ್ಲ. ಅವು ಎಷ್ಟು ದೂರದವ ಅಂತ ತಿಳ್ಕೊಂಡು ಲೆಕ್ಕಿಲ್ಲ, ಗೊತ್ತೇ ಇಲ್ಲ. ಅವುಗಳ ದೂರವನ್ನು ಅಳತೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಅಷ್ಟು ದೂರದಲ್ಲಿ ಅವದವ. ಪರಮಾತ್ಮ ಎಲ್ಲದಂದ್ರೆ ಅವೆಲ್ಲವುಗಳನ್ನು ಮೀರಿ ಅದಕ್ಕಿಂತಲೂ 4 ಅಂಗುಲ ಎತ್ತರವನ್ನಂತ ಹೇಳ್ತಾನೆ. 4 ಅಂಗುಲ ಮ್ಯಾಲದನಂತ ಪರಮಾತ್ಮ. ಮತ್ತೆ ಎಷ್ಟು ದೂರ ಇರ್ಬೇಕವ? ಎಷ್ಟು ದೂರ ಇರ್ಬೇಕು? ಆ ದೂರ ಇರೋ ಕಾರಣಕ್ಕೆ ಕಾಣಂಗಿಲ್ಲ. ಅಷ್ಟ ಅಲ್ಲ, ಬರೇ ದೂರ ಅದಾನಂತ ಅಷ್ಟ ಅಲ್ಲ, ಬಹಳ ಹತ್ರನೂ ಅದಾನವ. ಕಣ್ಣಿಗೆಲ್ಲ, ಕಣ್ಣಿನ ಒಳಗೆ ಅವನೇ ತುಂಬಿಕೊಂಡಿದ. ಅವ ಇರಲಿಲ್ಲ ಅಂದ್ರೆ ಕಣ್ಣಿದ್ರು ನೋಡೋಕ್ಕಾಗೋದಿಲ್ಲ, ಕಣ್ಣಿದ್ರು ನೋಡ್ಲಿಕ್ಕೆ ಆಗಂಗಿಲ್ಲ. ಯಾರು ತಿರ್ಕೊಂಡಿರ್ತಾರಲ್ಲ ಕಾಣಿಸ್ತಾರನ್ನ ಯಾರು ನೋಡ? ಯಾಕೆ? ಒಳಗಿನ ಹೋಗಿರ್ತಾರ, ಒಳಗಿನ ಮಾಯ ಆಗಿರೋದ್ರಿಂದ ಕಣ್ಣಿದ್ರು ಸಹಿತ ಕಾಣಂಗಿಲ್ಲ. ಹೀಗೆ ಬಹಳ ಸಮೀಪ, ಬಹಳ ದೂರ ಇದ್ರೂ ಕೂಡ ವಸ್ತುಗಳು ಕಾಣಂಗಿಲ್ಲ. ಆಮೇಲೆ ಇನ್ನೂ ಒಂದು ಕಾರಣ ಹೇಳ್ತಾರೆ ಅವರು, ಅತಿ ದೂರ ಸಾಮೀಪ್ಯಾತ್ ಇಂದ್ರಿಯ ಘಾತ. ವಸ್ತುಗಳು ಇಲ್ಲೇ ಇರ್ತಾವ, ಆದ್ರೆ ನಮ್ಮ ಇಂದ್ರಿಯನ ಸರಿ ಇರಲಿಲ್ಲ ಅಂದ್ರೆ, ಕಣ್ಣು ಇರಲಿಲ್ಲ ಅಂದ್ರೆ ಹೆಂಗೆ ಕಾಣಿಸ್ತಾವ? ಕಣ್ಣಿದ್ರು, ಕಣ್ಣು ಇರದೇ ಇದ್ರೂ ಕಾಣಂಗಿಲ್ಲ. ಕುರುಡನಿಗೆ ವಸ್ತುಗಳು ಕಾಣಂಗಿಲ್ಲ. ಕುರುಡನಿಗೆ ಯಾವ ವಸ್ತುಗಳು ಕಾಣಂಗಿಲ್ಲ ಅನ್ನೋ ಮಾತ್ರಕ್ಕೆ ಆ ವಸ್ತುಗಳು ಇಲ್ಲ ಅನ್ನಕತ್ತೇನೆ, ಇಲ್ಲ ಅನ್ಲಿಕ್ಕಾಗಂಗಿಲ್ಲ. ಆಮೇಲೆ 4ನೇ ಕಾರಣ ಹೇಳ್ತಾರೆ ಅವರು, ಮನೋ ಅನವಸ್ಥಾನ. ಇಂದ್ರಿಯನು ಚಲೋ ಅದ, ಬಹಳ ದೂರ ಇಲ್ಲ,
ಬಹಳ ಸಮೀಪನೂ ಇಲ್ಲ, ನಿಯಮಿತವಾದ ಅಂತರದಲ್ಲಿನೂ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಇರಲಿಲ್ಲ ಅಂದ್ರೆ ಕಾಣೋದೇ ಇಲ್ಲ. ನೀವು ಮನೆಯೊಳಗೆ ಏನಾದ್ರು ಚಿಂತೆ ಮಾಡ್ಕೊತ ಕೂತ್ಕೊಂಡಿದ್ರಿ, ನಿಮಗೆ ಅತಿ ಬೇಕಾದವ್ರು ನಿಮ್ಮ ಕಣ್ಮುಂದೆ ಹೋಗ್ತಾರ, ನೀವು ಕಲ್ಪನಾಕ ಇರಂಗಿಲ್ಲ. ಇದ್ರ ಸಲುವಾಗಿ ಒಮ್ಮೆ ಎಷ್ಟೋ ಜಗಳ ಆಗ್ತಾವ. ಏನೋ ನಾ ಬಂದ್ರು ನೋಡೋದ ನಕ್ಕುತ್ತಿದ್ದಲ್ಲಿ ಅಂತಿರ್ತಾನ. ಯಾಕೆ ಅಂದ್ರೆ ಅವನ ಮನಸ್ಸು ಬೇರೆ ಕಡೆಗೆ ತೊಡಗಿಕೊಂಡಿರೋಣದರಿಂದ, ಬೇರೆ ವಸ್ತುಗಳಲ್ಲಿ ಮಗ್ನ ಆಗಿರೋಣದರಿಂದ ಅವನಿಗೆ ಕಾಣಂಗಿಲ್ಲ. ಈ ಅಭಿಜ್ಞಾನ ಶಾಕುಂತಲ ಅಂತೇಳಿ ಕಾಳಿದಾಸನ ನಾಟಕ ಬರೆದ. ಆ ಅಭಿಜ್ಞಾನ ಶಾಕುಂತಲದ ನಾಟಕಕ್ಕೆ ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಸಂಗನೇ ಈ 4ನೇ ಕಾರಣ. ನಿಮಗೆಲ್ಲ ಗೊತ್ತದ, ಶಕುಂತಲೆ ರಾಜನನ್ನ ಗಂಧರ್ವ ರೀತಿಯಿಂದ ಮದುವೆ ಆಗ್ತಾಳ. ಆ ರಾಜ ಕಾರ್ಯಭಾರದ ನಿಮಿತ್ತ ಒಂದು ಮುದ್ರೆ ಉಂಗುರವನ್ನು ಅವಳಿಗೆ ಕೊಟ್ಟು, ನಾನು ಬಂದು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗಿರ್ತಾನೆ. ಅವ ಹೋದ ಮೇಲೆ ಈ ಶಕುಂತಲೆ ಅವನ ಚಿಂತೆಯೊಳಗನೆ ಮಗ್ನಾಗಿರ್ತಾವ. ಅವನ ಚಿಂತೆಯೊಳಗನೆ ಮಗ್ನಾಗಿರ್ತಾಳ. ಈ ಹೊಸದಾಗಿ ಮದುವೆಯಾದ ಹುಡುಗರು ಇರ್ತಾವಲ್ಲ, ಅವ್ರಿಗೆ ಯಾರು ಕಾಣಂಗೇ ಇಲ್ಲ. ತಂದೆ ತಾಯಿ ಬಂಧು ಬಳಗ ಯಾರು ಕಾಣಂಗಿಲ್ಲ. ಹುಡುಗಿ ಹಿಂಗ ಶಕುಂತಲೆ ತನ್ನ ರಾಜನ ಚಿಂತೆಯಲ್ಲಿ ಮಗ್ನಾಗಿರ್ತಾಳೆ. ಅವಾಗ ದುರ್ವಾಸ ಮಹರ್ಷಿಗಳು ಬರ್ತಾವೆ. ದುರ್ವಾಸ ಮಹರ್ಷಿಗಳು ಬಂದ್ರೆ ಎದ್ದು ಬಂದು ಪಾದಕ್ಕೆ ನಮಸ್ಕಾರ ಮಾಡಿ ಗೌರವಿಸಬೇಕಾಗಿರುವಂತಹದ್ದು ಸಂಸ್ಕೃತಿ ಪದ್ಧತಿ. ಆದ್ರೆ ರಾಜನ ಚಿಂತೆಯೊಳಗೆ ಮಗ್ನರಾಗಿರುವಂತಹ ಅವಳಿಗೆ ದುರ್ವಾಸ ಮಹರ್ಷಿಗಳು ಬಂದದ್ದೇ ಕಾಣಂಗಿಲ್ಲ. ಕಣ್ಣು ತೆರೆದ ಕುಂತಿರ್ತಾಳ, ನೋಡ್ತಿರ್ತಾಳ ಅನ್ನೋ ಕಾಣಿಸ್ತಿರ್ತದ. ಆದರೂ ಸಹಿತ ಅವರು ಈಕೆ ಕಾಣಂಗೇ ಇಲ್ಲ. ಹಂಗೆ ಸುಮ್ಮನೆ ಅವಾಗ ದುರ್ವಾಸ ಮಹರ್ಷಿಗಳು ಅವಳ ಆ ಸ್ಥಿತಿಯನ್ನು ನೋಡಿ, ಯಾರ ಚಿಂತೆಯಲ್ಲಿ ನಾನು ಬಂದರೂ ಕೂಡ ನಿನಗೆ ಕಾಣಲಾರ್ದಂಗೆ ಆಗಿರಲ್ಲ, ಅವನೇ ನಿನ್ನ ಮರೆತು ಹೋಗುವಂಗಾಗಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಅವನೇ ಮರೆತು ಹೋಗುವಂಗಾಗಲಿ ಅಂತ ಶಾಪ ಕೊಡ್ತಾನೆ. ಅದು ಮುಂದೆ ನಾಟಕ ಬೆಳೀತದೆ. ಆ ಮಾತು ಬೇರೆ. ಅಂದ್ರೆ ಮುಂದೆ ಬಂದರೂ ಕೂಡ ಕಾಣದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ಮನಸ್ಸು ಇಲ್ಲದೆ ಇರೋದು ಕಾರಣ. ಇನ್ನು 5ನೇ ಕಾರಣ ಹೇಳ್ತಾರೆ ಸೂಕ್ಷ್ಮ. ವಸ್ತುಗಳು ಬಹಳ ಸೂಕ್ಷ್ಮ ಇದ್ರೂ ಕೂಡ ಕಾಣಂಗಿಲ್ಲ. ಈಗ ಅಣು ಪರಮಾಣು ಅಂತೀವಲ್ಲ, ಕಾಣಿಸ್ತವಲ್ಲ. ಸೂಕ್ಷ್ಮದರ್ಶಕ ಯಂತ್ರವನ್ನು ಉಪಯೋಗ ಮಾಡಿ ನೋಡಿದ್ರೆ ಮಾತ್ರ ಕಾಣಿಸ್ತಾವೆ, ಇರಲಿಲ್ಲ ಅಂದ್ರೆ ಕಾಣೋದೇ ಇಲ್ಲ. ಮೊಸರು ಊಟ ಮಾಡಿದ್ರೆ ಯಾರು ನೀವು? ಮೊಸರು ಅಂದ್ರೆ ಬೇರೆ ಏನು ಅಲ್ಲ. ಅದರೊಳಗೆ ಹುಳನ ತುಂಬಿರ್ತಾವ. ನೀವೇನಾದ್ರೂ ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸಿ ಮೊಸರು ನೋಡಿದ್ರಿ ಅಂದ್ರೆ ಖಂಡಿತವಾಗಲೂ ಮೊಸರು ಒಣಗಿಲ್ಲ. ಬುಚ್ಚು ಹುಳನಾಡಿರ್ತಿರ್ತಾವ ಅದ್ರೊಳಗೆ. ನೀವು ಹಾಲಿಗೆ ಹೆಪ್ಪಸ್ತೀರಲ್ಲ, ಹಾಲಿಗೆ ಹೆಪ್ಪಸೋದಂದ್ರೆ ಏನು? ಒಂದು ಹುಳ ತಂದು ಹಾಲಿನಾಗ ಬಿಡೋದಂತ. ಆ ಹಾಲಿನಾಗ ಒಂದು ಹುಳ ತಂದು ಬಿಟ್ರಿ ಅಂದ್ರೆ ಅದು ಇಷ್ಟು ಶೀಘ್ರ ಸಂತಾನೋತ್ಪತ್ತಿ ಮಾಡ್ತದಲ್ಲ, 7-8 ತಾಸಿನೊಳಗೆ ಹಾಲನ್ನೆಲ್ಲ ತನ್ನ ಮಾಡ್ಕೊಂಡ್ಬಿಡ್ತದೆ, ತನ್ನ ಸಂತತಿನೇ ಹೋಗ್ಬಿಡ್ತದೆ. ಆದ್ರೆ ಹುಳ ಕಾಣಿಸ್ತಾವ ನಿಮಗೆ? ಕಾಣಂಗಿಲ್ಲ. ಯಾಕೆ? ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ಅವು ಕಾಣಂಗಿಲ್ಲ. ಆಮೇಲೆ ನಡು ಏನಾದ್ರೂ ಆಟ ಬಂತಂದ್ರೂ ವಸ್ತುಗಳಿದ್ರೆ ಕಾಣಂಗಿಲ್ಲ. ಈಗ ನಾವು ಕಾಣಿಸ್ತೀವಿ, ನೀವು ಕಾಣಿಸ್ತೀವಿ. ಇಲ್ಲಿ ನಡು ಒಂದು ಪರದೆ ಬಿಟ್ರೆ
ನೀವು ಅಲ್ಲೇ ಇರ್ತೀವಿ, ನಾವು ಅಲ್ಲೇ ಇರ್ತೀವಿ, ಕಾಣೋದು ಬಂದಾಗಿಬಿಡ್ತದೆ. ವ್ಯವಧಾನ ಇತ್ತು ಅಂದ್ರೂ ಕೂಡ ಕಾಣಂಗಿಲ್ಲ. ಹೀಗ 8 ಕಾರಣಗಳನ್ನು ಹೇಳಿ ದೇವರು ಅದಾನಂದ್ರೂ ಕೂಡ ಯಾಕೆ ಕಾಣಂಗಿಲ್ಲ ಅವನು ಅಂತ ಕೇಳಿದ್ರೆ ಕೊನೆಗೆ ಹೇಳ್ತಾರೆ ಅವರು, ಸೂಕ್ಷ್ಮ್ಯಾತ್ ತದನುಪಲಬ್ಧಿ ನಾಭಾವಾತ್. ಆ ಪರಮಾತ್ಮ ಅತ್ಯಂತ ಸೂಕ್ಷ್ಮನಾಗಿರೋ ಕಾರಣಕ್ಕಾಗಿ ಅವನು ಕಾಣಂಗಿಲ್ಲವೇ ಹೊರತು ಇಲ್ಲ ಅನ್ನೋ ಕಾರಣಕ್ಕೆ ಅವ ಕಾಣಂಗಿಲ್ಲ ಅಂತ ಅಲ್ಲ ಅನ್ನುವಂಥ ಮಾತನ್ನು ಸಾಂಖ್ಯಕಾರಿಕದೊಳಗೆ ಬರ್ಕೊಂಡ್ಬರ್ತಾರೆ. ಅಂತಹ ಸೂಕ್ಷ್ಮನಾಗಿರುವಂಥ ಪರಮಾತ್ಮನನ್ನು, ಕಾಣದೇ ಇರುವಂತಹ ದೇವರನ್ನ ನಾವು ನೋಡಬೇಕು, ಕಾಣಬೇಕು, ನೋಡಲೇಬೇಕು ಅಂದ್ರೆ ಏನು ಮಾಡಬೇಕು? ದೇವ್ರ ಸೂಕ್ಷ್ಮದಾನ ಸರಿ, ನಮ್ಮ ಕಣ್ಣುಗಳು ಅವನನ್ನು ನೋಡ್ಲಿಕ್ಕಾಗಂಗಿಲ್ಲ ಸರಿ, ಆದರೂ ಕೂಡ ಆ ದೇವರು ನಮಗೆ ಬೇಕು. ಆ ದೇವರನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕು, ಆ ದೇವರನ್ನು ನಾವು ನೋಡಬೇಕು. ಹೆಂಗೆ ಸಿದ್ದರಾಮೇಶ್ವರ ಶ್ರೀಶೈಲಕ್ಕೆ ನಾನು ಮಲ್ಲಯ್ಯನ ನೋಡಬೇಕು 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 ಅಂತ ಹೇಳಿ ಹುಡುಕೋತ ಬರ್ತಾನೆ. ಹಂಗೆ ಅವ ಸೂಕ್ಷ್ಮ ಇರಲಿ, ದೂರ ಇರಲಿ, ಬಹಳ ಸಮೀಪ ಇರಲಿ, ಬೇಕಾದಷ್ಟು ನಡು ಅಡಚಣೆಗಳು ಇರಲಿ, ಇಷ್ಟೆಲ್ಲ ಕಾರಣಗಳಿಂದ ಅವ ಕಾಣಂಗಿಲ್ಲ ಅಂದ್ರೂ ಕೂಡ ನಾನು ಅವನನ್ನು ನೋಡಬೇಕು. ಅವನನ್ನು ನಾನು ನೋಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲಿ ಹೋಗಬೇಕು? ಯಾರ ಹತ್ರ ಹೋಗಬೇಕು? ಯಾರು ಅವನನ್ನು ನಮಗೆ ತೋರಿಸ್ತಾರೆ? ತೋರಿಸೋ ಏನು ಮಾಡಿ ಅವನು ನಮಗೆ ತೋರಿಸ್ತಾನೆ. ಇದಕ್ಕೆ ಸಂಬಂಧಿಸಿರುವಂತಹ ವಿಚಾರಗಳನ್ನು ಮತ್ತೆ ನಾಳಿನ ದಿವಸ ನಾವೆಲ್ಲ ಚಿಂತನೆ ಮಾಡೋಣ. ಅದಕ್ಕೆ ಇಲ್ಲಿಯವರೆಗೆ ನೀವೆಲ್ಲ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಆಲಿಸಿದವರಾಗಿದ್ದೀರಿ. ವಿಶೇಷವಾಗಿ ನಮ್ಮ ಮಹಲ್ ಐನಾಪುರದ ಭಜನಾ ಕಲಾವಿದರು ಬಹಳ ಅಪರೂಪದ ಭಜನೆಗಳನ್ನು ಹೇಳುವುದರ ಮೂಲಕ ನಮ್ಮನ್ನೆಲ್ಲ ತೃಪ್ತಿಪಡಿಸಿದವರಾಗಿದ್ದಾರೆ. ಹೋದ ವರ್ಷನ ಹೇಳಿದ್ದು ನಾವು, ಪ್ರತಿ ವರ್ಷ ಈ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಬಂದು ನೀವು ಈ ಯುಗಾದಿಯ ಕಾರ್ಯಕ್ರಮದಲ್ಲಿ ಬಂದು ನೀವು ನಿಮ್ಮ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಪ್ರಾಣ ಇರೋ ತನಕ ನಾವು ಬಂದು ಕಾರ್ಯಕ್ರಮ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿದರು. ಅವ್ರ ಕಂಠ, ಗತ್ತು, ಆಮೇಲೆ ಹಾಡುವಂತಹ ಹಾಡುಗಳು, ಆಮೇಲೆ ಹಾಡುಗಳ ಆಯ್ಕೆ, ಆಮೇಲೆ ಯಾರ್ಯಾರು ಹಾಡಬೇಕು ಅವ್ರ ಜೋಡಿ ಹಾಡುಗಳು ಭಾಳ ವಿಶೇಷವಾಗಿರ್ತವೆ. ಅವು ನಿಮ್ಮ ಪ್ರಪಂಚಕ್ಕೆ ಸಂಬಂಧಪಟ್ಟದ್ದೂ ಇರ್ತವೆ, ಪಾರಮಾರ್ಥಕ್ಕೆ ಸಂಬಂಧಪಟ್ಟದ್ದೂ ಇರ್ತವೆ. ಅವೆಲ್ಲವುಗಳನ್ನು ಕೇಳ್ತಾ ನಿಮ್ಮ ಪ್ರಪಂಚದ ನೆನಪು ಮಾಡ್ಕೊಳ್ಳೋದ್ರ ಜೊತೆಗೆ ಪಾರಮಾರ್ಥದ ಕಡೆಗೂ ಕೂಡ ನೀವು ಸಾಗಬೇಕು ಅನ್ನೋದೇ ಆ ತತ್ವಪದಗಳ ಮೂಲ ಉದ್ದೇಶ ಅನ್ನುವಂಥದ್ದನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಹೋದ ವರ್ಷ ಸಣ್ಣ ಹುಡುಗ ಹಾಡ್ತಿರ್ಲಿಲ್ಲ, ಬರೀ ತಾಳು ಬಾರಿಸ್ತಿದ್ದವ್ರ ಅಪ್ಪನ ಜೊತೆಗೆ ಕೂಡಿ. ಆದರೆ ಈ ವರ್ಷ ಅವ್ರ ಅವ್ವ ಮತ್ತು ಅವ್ರ ಅಕ್ಕನ್ನು ಮೀರಿಸೋ ರೀತಿಯಲ್ಲಿ ಹಾಡಿದ್ದು ಕೇಳಿ ನಮಗೆ ಬಹಳಷ್ಟು ಖುಷಿಯಾಗಿದೆ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಬಹುತೇಕ ಅವ್ರ ಪರಿವಾರದಲ್ಲಿ ಅದು ಜೀನ್ಸ ಹಂಗೆ ಬಂದತಿ ಅಂತ ಕಾಣಿಸ್ತದೆ. ಒಬ್ಬರನ್ನು ಮೀರಿಸುವಂಥ ಒಬ್ಬರು ಕಲಾವಿದರು ಅವ್ರ ಪರಿವಾರದಲ್ಲಿ ಹುಟ್ಟುತ್ತಾ ಇದ್ದಾರೆ ಅಂದರೆ ಇದು ಆ ಭಾಗದ ಎಲ್ಲ ಜನರಿಗೂ ಮತ್ತು ಕನ್ನಡ ನಾಡಿಗೇನೆ ಒಂದು ದೊಡ್ಡ ಹೆಮ್ಮೆ ಮತ್ತು ಅಭಿಮಾನ ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಆ ಮಕ್ಕಳ ಪ್ರತಿಭೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಅವರ ಭವಿಷ್ಯ ಉಜ್ವಲ ಆಗಬೇಕು, ಅವರನ್ನು ನೀವೆಲ್ಲ ಭಕ್ತರು ಬೆಳೆಸಬೇಕು ಅನ್ನುವಂತಹ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಇನ್ನೂ 3 ದಿವಸ ಕಾರ್ಯಕ್ರಮ ಇರ್ತದೆ. ನಾಳೆಗೆ ವಿಶೇಷವಾಗಿ ಬಾಪು ಪದ್ಮನಾಭ ಅಂತ ಹೇಳಿ ಹರಿಪ್ರಸಾದ್ ಚೌರಾಸಿ ಅವರ ಶಿಷ್ಯರು, ಜಗತ್ತಿನ ಸುಪ್ರಸಿದ್ಧ ಕೊಳಲು ವಾದಕರು ಹರಿಪ್ರಸಾದ್ ಚೌರಾಸಿಯ ಅವರ ಕೈಯೊಳಗೆ ತಯಾರಾಗಿರುವಂತಹ ಬಾಪು ಪದ್ಮನಾಭ ಅವರು ಕೊಳಲು ವಾದವನ್ನು ನುಡಿಸಲಿಕ್ಕೆ ನಾಳಿನ ವೇದಿಕೆಗೆ ಬರೋರಿದ್ದಾರೆ.
ಅದನ್ನು ಆಲಿಸುವಂತಹ ಸೌಭಾಗ್ಯ ನಿಮ್ಮದೆಲ್ಲ ನಾಳೆ ಇದೆ ಅನ್ನುವಂಥ ಸೂಚನೆಯನ್ನು ಕೊಡಮಾಡ್ತಾ ಇನ್ನೂ ಅನೇಕ ಮಹಾನ್ ಕಲಾವಿದರು ನಾಡಿದ್ದು ಅಚ್ಚೆ ನಾಡಿದ್ದು ಬರ್ತಾ ಇದ್ದಾರೆ. ಆ ಕಲಾವಿದರ ಕಲೆಯ ಆನಂದವನ್ನು ನೀವೆಲ್ಲ ಸವಿಬಹುದು ಅನ್ನುವಂಥ ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ನಮ್ಮ ಸಾಯಿ ಕುಮಾರ್ ಅವರು ಕೂಡ ಉತ್ತಮ ನೃತ್ಯವನ್ನು ಪ್ರದರ್ಶನ ಮಾಡಿ ಅವರು ವಸ್ತುತಃ ಆಂಧ್ರದವರು, ಕನ್ನಡ ಭಾಷೆನ ಬರಂಗಿಲ್ಲ ಅವ್ರಿಗೆ. ಆದರೂ ಕೂಡ ನಿಮಗೂ ಖುಷಿ ಪಡಿಸೋ ಸಲುವಾಗಿ ಕನ್ನಡದ ಗೀತೆಯನ್ನು ನೋಡಿ ಅದೇ ಥರ ನೃತ್ಯವನ್ನು ಅವರು ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಪ್ರದರ್ಶನ ಮಾಡಿದ್ದು ನೋಡಿದ್ರೆ ಬಹುತೇಕ ಕರ್ನಾಟಕದವರು ಕೂಡ ನಾಚಬೇಕು. ಹಂಗೆ ಅವರು ಆ ಕನ್ನಡದ ಗೀತೆಗೆ ಹೆಜ್ಜೆಯನ್ನು ಹಾಕಿದ್ದು ಸಂತೋಷವನ್ನು ಉಂಟು ಮಾಡಿದೆ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡಿ ಈಗೇನೆಲ್ಲ ಬಾಲಕಿಯರು ನೃತ್ಯ ಮಾಡ್ತಾರಲ್ಲ ಅವರಿಗೆಲ್ಲ ತರಬೇತಿ ಕೊಡುವಂಥ ಗುರುಗಳವರು ಸಾಯಿ ಕುಮಾರ್ ಅವರು. ನೃತ್ಯ ಕಲೆಯನ್ನು ಕೂಡ ನೀವೆಲ್ಲ ವೀಕ್ಷಿಸಬಹುದು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನಮ್ಮ ಕರ್ಬಂಟ್ನಾಳದ ಶ್ರೀಗಳವರು ಕೂಡ ಉತ್ತಮ ವಿಚಾರಗಳನ್ನು ಪ್ರದರ್ಶನ ಮಾಡಿ ಪ್ರಸ್ತುತಪಡಿಸಿದವರಾಗಿದ್ದಾರೆ. 6 ಗಂಟೆಯಿಂದಲೇ ನಿಮ್ಮನ್ನೆಲ್ಲ ಇಲ್ಲಿ ಹಿಡಿದಿಟ್ಟುಕೊಂಡು ಕಾರ್ಯಕ್ರಮವನ್ನು ಮುನ್ನಡೆಸುವಂತಹ ಕಾರ್ಯವನ್ನು ನಮ್ಮ ಶಾಪುರದ ಶ್ರೀಗಳವರು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಪಾಲ್ಗೊಂಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸನ್ಮಂಗಲವನ್ನು ಹಾರೈಸಿ ನಾಳೆ ಅಥವಾ ನಾಡದ್ದು ನೋಡಿಕೊಂಡು ಎಲ್ಲರಿಗೂ ಇಲ್ಲೇ ಪಾದದರ್ಶನವನ್ನು ಕೂಡ ನಾವು ಒಂದು ದಿವಸ ಕೊಡ್ತೀವಿ ಎನ್ನುವಂಥ ಸೂಚನೆಯನ್ನು ನಮಗೆಲ್ಲ ಕೊಟ್ಟು ಈ ಹೊತ್ತು ಅಲ್ಲಿ ನಂದಿಕೋಲ್ ಬರ್ತಾ ಇರೋದ್ರಿಂದ ವೇದಿಕೆಯಿಂದ ನಾವು ನಿರ್ಗಮಿಸ್ತೇವೆ. ಕಾರ್ಯಕ್ರಮಗಳು ಮುಂದುವರಿತವೆ. ನೀವು ಯಾರೂ ಕೂಡ ಎದ್ದು ಗಲಾಟೆಯನ್ನು ಮಾಡಲಾರ್ದನ ಕುಳಿತಲ್ಲೇ ಕುಳಿತುಕೊಳ್ಬೇಕು, ಕುಳಿತಲ್ಲೇ ಕೈ ಮುಗಿದು ದರ್ಶನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ ಈಗಾಗಲೇ ನೀನು ಹೇಳಿದಂತೆ ನೀವೆಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು, ಶಾಂತ ರೀತಿಯಿಂದ ವರ್ತಿಸಬೇಕು, ವ್ಯವಸ್ಥೆಯ ಜೊತೆಗೆ ಸೌಹಾರ್ದಯುತವಾಗಿ ನೀವೆಲ್ಲ ಇರಬೇಕು. ಕರ್ನಾಟಕದವರು ಎಷ್ಟು ಹುಮ್ಮುಪ ಅಂತಂದ್ರೆ ಅದು ಕರ್ನಾಟಕಕ್ಕೆ ಅಪಖ್ಯಾತಿ. ಅದಕ್ಕೆ ಯಾರ ಜೊತೆಗೂ ಜಗಳಾಡೋದು, ಗದ್ದಲ ಮಾಡೋದು, ಏನೇ ಒಂದು ಮಾತಂದರೂ ಕೂಡ ಕೈ ಮುಗಿದು ಶಾಂತಿಯಿಂದ ನೀವು ಗೆದ್ದು ಅವ್ರ ಮನಸ್ಸನ್ನು ಗೆದ್ದು ಬರುವಂಥ ರೀತಿಯಲ್ಲಿ ನಿಮ್ಮ ವರ್ತನೆಯನ್ನು ನೀವೆಲ್ಲ ಇರಿಸಿಕೊಳ್ಬೇಕು ಅನ್ನುವಂಥ ಕಿವಿ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ತಿಳಿಪಡಿಸಿ, ಜೊತೆಗೆ ಈ ವರ್ಷ ಬೇಸಿಗೆ ಬಹಳಷ್ಟಿದೆ, ಅತಿಯಾಗಿರುವಂಥ ಬಿಸಿಲಿದೆ. ಯಾರೂ ಕೂಡ ಶರೀರದ ಕಡೆಗೆ ಅಲಕ್ಷ್ಯ ಮಾಡಲಾರ್ದೇ ಸರಿಯಾದ ಸಮಯಕ್ಕೆ ಊಟ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇವೆಲ್ಲವುಗಳನ್ನು ಸೇವಿಸಿ, ಸಾಧ್ಯ ಇದ್ದರೆ ಮಜ್ಜಿಗೆ ಕುಡೀರಿ, ಇರಲಿಲ್ಲ ಅಂದರೆ ಜ್ಯೂಸ್ ಕುಡೀರಿ. ನೀರಿನ ಪ್ರಮಾಣ ದೇಹದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರೋ ರೀತಿಯಲ್ಲಿ ನಿಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಜೊತೆಗೆ ಹೊರಗೆ ನೀರು ಹೆಚ್ಚನ್ನು ಬಳಸಬೇಡ. ಯಾಕಂದರೆ ಬೇಸಿಗೆ ಇರೋದ್ರಿಂದ ನೀರಿನ ಕೊರತೆಯೂ ಕೂಡ ಕ್ಷೇತ್ರದಲ್ಲಿ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ರಿ. ವೇಸ್ಟ್ ಆಗಿ ನೀರನ್ನು ಯಾರೂ ಕೂಡ ಬಳಸಬಾರ್ದು ಅನ್ನುವಂಥ ಕೆಲವು ಮಾಹಿತಿಗಳನ್ನು ಅದು ನಿಮಗೆ ಆಗ್ತದೆ. ನೀವು ಕಡಿಮೆ ಬಳಸಿದ್ರೆ ಆ ನೀರು ಉಳಿದ ನೀರು ಇನ್ನೊಬ್ಬರಿಗೆ ಉಪಯೋಗ ಬರ್ತಾವೆ. ಆದರೆ ಕುಡಿಯೋಕ್ಕಲ್ಲ, ಹೊರಗಡೆ ಬಳಸೋ, ಕುಡಿಯೋಕೆ ಯಥೇಚ್ಛವಾಗಿ ಕುಡಿಬೇಕು, ನೀರು ಚೆನ್ನಾಗೇ ಕುಡಿಬೇಕು. ಬೇಸಿಗೆ ಅನ್ನೋದ್ರಿಂದ ಆರೋಗ್ಯವನ್ನು ಕಾಪಾಡಿಕೊಂಡು ಹಿತಮಿತವಾಗಿ ನೀರನ್ನು ಬಳಸಿಕೊಂಡು ಜಾತ್ರೆಯನ್ನು ಸಂಯಮದಿಂದ ನೀವೆಲ್ಲ ಆನಂದಿಸಬೇಕು ಅನ್ನುವಂಥ ಸೂಚನೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ ಮತ್ತೊಮ್ಮೆ ಸರ್ವರಿಗೂ ಸನ್ಮಂಗಲವನ್ನು ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಭಜನಾ ಸೇವೆಯನ್ನು ನೀಡಿರ್ತಕ್ಕಂಥ ಶ್ರೀ ಬಸವೇಶ್ವರ ಭಜನಾ ಮಂಡಳಿ ತಳೆವಾಡ ಈ ಕಲಾವಿದರು ವೇದಿಕೆ ಮೇಲೆ ಒಬ್ಬರು ಪ್ರಮುಖ ಕಲಾವಿದರು ಆಗಮಿಸಿ ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು.